ಪ್ರತಿದಿನ ಐಲೈನರ್ಸ್ನ ಯೂಸ್ ಮಾಡೋದ್ರಿಂದ ಐಸೈಟ್ ಮಾತ್ರನೇ ಅಲ್ಲ, ರೆಟಿನಾ ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವ ಐಲೈನರ್ನ ಹಾಕೋದು ಬೆಸ್ಟ್ ಅಥವಾ ಯಾವುದು ಹಾಕಿದ್ರೆ ವರ್ಸ್ಟ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಎಲ್ಲರಿಗೂ ಕಣ್ಣಿನ ಅಂದ ಹೆಚ್ಚಿಸಬೇಕು ಅಂತಂದರೆ ಕಾಜಲ್ ಅಥವಾ ಐಲೈನರ್ನ ಹಾಕೊಳ್ಳೋದಕ್ಕೆ ತುಂಬಾ ಇಷ್ಟ ಇರುತ್ತೆ. ಆದರೆ ಕೆಮಿಕಲ್ ಓರಿಯೆಂಟೆಡ್ ಅಥವಾ ಲೋ ಕ್ವಾಲಿಟಿ ಐಲೈನರ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಬರೀ ಐ ಮಾತ್ರನೇ ಅಲ್ಲ, ರೆಟಿನಾ ಕೂಡ ಜಾಸ್ತಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಹೇಗೆ ರಿಡ್ಯೂಸ್ ಮಾಡ್ಬೋದು ಅಥವಾ ಮನೇಲೇ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮುಂಚೆ ಕಾಜಲ್ನ ಯೂಸ್ ಮಾಡ್ತಾಯಿದ್ರು. ಇದು ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಆಗಿರ್ತಿತ್ತು. ಅಂದರೆ ಮನೇಲೇ ತಯಾರಿಸಿರೋಂಥ ದೀಪದ ಬತ್ತಿಯಿಂದ ತಯಾರಿಸಿರೋಂಥ ಆ್ಯಕ್ಟಿವೇಟೆಡ್ ಚಾರ್ಕೋಲ್ಸ್ಗಳನ್ನ ಹಳೆ ಕಾಲದಲ್ಲಿ ಯೂಸ್ ಮಾಡಿದಾಗ ಕಣ್ಣಿನ ಅಂದನ ಹೆಚ್ಚಿಸ್ತಾ ಇದ್ದಿದ್ದು ನಮ್ಮ ಕಾಜಲ್, ಅಂದರೆ ಕಣ್ಕಪ್ಪು ಅಂತ ಹೇಳ್ತಾ ಇದ್ವಿ. ಸೊ ಇದರಿಂದ ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಇರ್ತಿತ್ತು, ಅಂದ ಕೂಡ ಹೆಚ್ಚಾಗ್ತಾ ಇತ್ತು. ಆದರೆ ಕಾಲಕ್ರಮೇಣ ಕೆಮಿಕಲ್ ಓರಿಯೆಂಟೆಡ್ ಐಲೈನರ್ಗಳ ಹಾವಳಿಯಿಂದಾಗಿ ಸಾಕಷ್ಟು ರೀತಿಯ ಐಸ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರತಿನಿತ್ಯ ನಾವು ಈ ಸೆನ್ಸಿಟಿವ್ ಪಾರ್ಟ್ ಆಗಿರುವಂಥ ಐಸ್ ಮೇಲೆ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ ಹಚ್ಚಿದಾಗ ಐಲೈನರ್ ಆಗಿರ್ಬೋದು ಅಥವಾ ಮಸ್ಕರ ಕೂಡ ಆಗಿರ್ಬೋದು, ಇದನ್ನು ರೆಗ್ಯುಲರ್ ಆಗಿ ಅಪ್ಲೈ ಮಾಡೋದ್ರಿಂದ ಕೆಲವೊಂದು ಸತಿ ಕಣ್ಣಿನ ಒಳಗಡೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ರೆಟಿನಾ ಡ್ಯಾಮೇಜ್ ಆಗಿರುತ್ತೆ, ರೆಡ್ ಐಸ್ ಪ್ರಾಬ್ಲಮ್ ಇರುತ್ತೆ, ಐ ಇಚ್ಚಿಂಗ್ ಆಗ್ತಾ ಇರುತ್ತೆ. ನಾವು ಹಾಕೋ ಐಲೈನರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದರ ಬದಲಿಗೆ ನ್ಯಾಚುರಲಾಗಿ ಸಿಗುವಂತಹ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಥವಾ ನ್ಯಾಚುರಲಿ ನಾನೀಗ ಹೇಳ್ಕೊಡೋವಂಥ ಐಲೈನರ್ಸ್ಗಳನ್ನ ಕೂಡ ನೀವು ಮನೇಲೇ ಯೂಸ್ ಮಾಡ್ತಾ ಬರ್ಬೋದು. ಐಲೈನರ್ ಹಾಕೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ತೆಗೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಂಗ್ ಲಾಸ್ಟಿಂಗ್ ಐಲೈನರ್ ಹಾಕಿರ್ತೀವಿ, ಮಸ್ಕರ ಹಾಕಿರ್ತೀವಿ ಅಂದ ಮಾತ್ರಕ್ಕೆ ಅದನ್ನು ಇಡೀ ದಿನ ಅಥವಾ ರಾತ್ರಿ ಇಡೀ ಹಾಗೆ ಬಿಡೋದ್ರಿಂದ ಐಸ್ ತುಂಬ ಅಂದರೆ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ತುಂಬ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಕೆಮಿಕಲ್ ಓರಿಯೆಂಟೆಡ್ ಐಲೈನರ್ಸ್ನ ಉಪಯೋಗಿಸ್ತಾ ಇದ್ದೀರಾ ಅಂತ ಅನ್ನೋದಾದರೆ ಪ್ರತಿದಿನ ಅದನ್ನು ಹಚ್ಚೋದನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಇನ್ನೆವಿಟಬಲಿ ಹಚ್ಚಲೇಬೇಕು ಅನ್ನೋ ಸಂದರ್ಭದಲ್ಲಿ ನೀವು ಅದನ್ನು ತೆಗಿಬೇಕಂದ್ರೂ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು. ಜಸ್ಟ್ ಫೇಸ್ ವಾಶ್ ಮಾಡುವಾಗ ಹಾಕಿ ಚೆನ್ನಾಗಿ ರಬ್ ಮಾಡಿ ವಾಶ್ ಮಾಡ್ತೀನಿ ಅನ್ನೋದಾದರೆ ಡೈರೆಕ್ಟಾಗಿ ಅದು ನಿಮ್ಮ ಐಸ್ ಒಳಗಡೆ ಹೋಗಿ ರೆಡ್ ಐಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಐ ಮೇಕಪ್ನ ರಿಮೂವ್ ಮಾಡೋದಕ್ಕೆ ಅಂತಲೇ ಸಾಫ್ಟ್ ವೈಪ್ಸ್ ಅಂತ ಬರುತ್ತೆ. ಅದರಲ್ಲಿ ನೀಟಾಗಿ ವೈಪ್ ಮಾಡಿಬಿಟ್ಟು ನಂತರ ನೀವು ಫೇಸ್ ವಾಶ್ ಮಾಡೋದ್ರಿಂದ ಐಸೈಟ್ ಒಳಗಡೆ ಅಂದರೆ ಐಸ್ ಒಳಗಡೆ ಹೋಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಮಸ್ಕರ ಹಾಕಿದಾಗಲೂ ಅಷ್ಟೇ ಫೇಕ್ ಲ್ಯಾಶಸ್ ಆಗಿರ್ಬೋದು, ಮಸ್ಕರ ಹಾಕಿದಾಗ ನಿಮ್ಮ ನ್ಯಾಚುರಲ್ ಲ್ಯಾಶಸ್ ಫಾಲ್ ಔಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಲಾಂಗ್ ವೇರ್, ವಾಟರ್ ಪ್ರೂಫ್ ಅನ್ನೋ ಭರಾಟೆಯಲ್ಲಿ ಪ್ರತಿದಿನ ಇಂಥ ಮಸ್ಕರಗಳನ್ನ ಯೂಸ್ ಮಾಡೋ ಬದಲಿಗೆ ತುಂಬಾ ನ್ಯಾಚುರಲ್ ಆಗಿರೋವಂಥ ಬಾದಾಮಿ ಎಣ್ಣೆ ಆಗಿರ್ಬೋದು ಅಥವಾ ಅರ್ಗನ್ ಆಯಿಲ್ ಅಂತ ಸಿಗುತ್ತೆ, ಅದನ್ನು ನೀವು ಮಸ್ಕರ ಬ್ರಷಲ್ಲಿ ಅಪ್ಲೈ ಮಾಡ್ಕೊಂಡಾಗಲೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ನರಿಷ್ಮೆಂಟ್ ಕೂಡ ಸಿಗ್ತಾ ಇರುತ್ತೆ. ಆಲ್ರೆಡಿ ನೀವು ಐಲೈನರ್ನ ಹಾಕಿ ಐಸ್ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದೆ ಅಂತಂದರೆ ನಾನು ಈಗ ಹೇಳ್ಕೊಡೋವಂಥ ಟೆಕ್ನಿಕ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಇದು ಅಂಡರ್ ದ ಐಸ್ ಅಥವಾ ಅಬೋವ್ ದ ಐಸ್ ಐಲೈನರ್ ಆಗಿ ಉಪಯೋಗಿಸ್ಕೊಳ್ಬೋದು. ಒಂದು ಬಾದಾಮಿನ ತೊಗೊಳ್ಳಿ, ಸಿಪ್ಪೆ ಸಮೇತ ತೊಗೊಳ್ಬೇಕು. ಇದನ್ನು ಚೆನ್ನಾಗಿ ದೀಪದ ಇದರಲ್ಲಿ ಬತ್ತಿಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಬಿಸಿ ಮಾಡಿ, ಅದು ಲಿಟ್ರಲಿ ರೋಸ್ಟ್ ಆಗಬೇಕು, ಅಂದರೆ ಚಾರ್ಕೋಲ್ ರೀತಿ ಆಗಬೇಕು. ಸೊ ಅದನ್ನು ನೀವು ಮತ್ತೆ ಬೆಣ್ಣೆ ಜೊತೆ ಅಥವಾ ವಿಟಮಿನ್ ಇ ಆಯಿಲ್ ಜೊತೆ ತೇದು ಅದನ್ನು ಐಲೈನರ್ ಅಥವಾ ಕಾಜಲ್ ಆಗಿ ಉಪಯೋಗಿಸೋದ್ರಿಂದ ಲಾಂಗ್ ವೇರ್ ಆಗಿ ಇಲ್ಲದೇ ಇರಬಹುದು, ಬಟ್ ನ್ಯಾಚುರಲ್ ವೇರ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಮಕ್ಕಳಲ್ಲಿ ಕೂಡ ಕಾಜಲ್ನ ಹಚ್ಚೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಕೆಲವರು ಸಣ್ಣ ಪುಟ್ಟ ಮಕ್ಕಳಿಗೆ ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಕೂಡ ಜೆಲ್ ಐಲೈನರ್ಸ್ನ ಯೂಸ್ ಮಾಡಿಬಿಟ್ಟು ಕಣ್ಣಿಗೆ ಮತ್ತು ಐಬ್ರೋಸಿಗೆಲ್ಲ ಹಾಕ್ತಾ ಇರ್ತಾರೆ. ಇದರಿಂದ ಮಕ್ಕಳಲ್ಲಿ ಐಸೈಟ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ ಅಥವಾ ಇರಿಟೇಷನ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಐಲೈನರ್ ಅಲ್ಲ, ಮನೇಲೇ ಮಾಡಿರೋವಂಥ ಕಾಜಲ್ಗಳನ್ನ ಉಪಯೋಗಿಸಿ. ಸೊ ನ್ಯಾಚುರಲ್ ಆಗಿ ಸಾಕಷ್ಟು ರೀತಿಯ ನಂದಿ ಬಟ್ಲು ಹೂವನ್ನ ಯೂಸ್ ಮಾಡಿಕೊಂಡು ನೀವು ಮನೇಲೇ ಕಾಜಲ್ನ ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗಾಗಿ ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಕಾಜಲ್ನ ಯೂಸ್ ಮಾಡೋ ಬದಲಿಗೆ ನಂದಿ ಬಟ್ಲು ಹೂವಿಂದ ಇವತ್ತು ಯಾವ ರೀತಿ ಕಾಜಲ್ನ ಮಾಡ್ಬೋದು, ಅದು ಮಕ್ಕಳಿಗೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ನಂದಿ ಬಟ್ಲು ಹೂನ ಚೆನ್ನಾಗಿ ಜಜ್ಜಿ ಅದರ ಸ್ವರಸ ಅಂತ ಹೇಳ್ತೀವಿ, ಅದನ್ನು ತಗೊಂಡು ಒಂದು ಶುದ್ಧವಾಗಿರೋ ಹತ್ತಿ ಬಟ್ಟೆಯಲ್ಲಿ ಅಥವಾ ಹತ್ತಿಯ ಬತ್ತಿ ಅಂತ ಏನು ಮಾಡ್ತೀವಿ ಅದಕ್ಕೆ ಚೆನ್ನಾಗಿ ಕೋಟ್ ಮಾಡಿ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನಂತರ ನೀವು ಬಾದಾಮಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಲ್ಲಿ ಅದನ್ನು ದೀಪದ ಬತ್ತಿ ಥರ ಮಾಡಿಟ್ಕೊಂಡು ಅದನ್ನು ಬಿಸಿ ಮಾಡಬೇಕು. ಅಂದರೆ ಬೆಂಕಿ ಹಚ್ಚಿ ಅದಕ್ಕೆ ದೀಪದ ಪಕ್ಕದಲ್ಲಿ ನೀವು ಒಂದು ಬೋರ್ಲ್ ಹಾಕಬೇಕು, ಲೋಟಗಳನ್ನ ಬೋರ್ಲ್ ಹಾಕಿ ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆನ ಬೋರ್ಲ್ ಹಾಕಿದಾಗ ಒಂದು ಜೇನು ಗೂಡು ಥರ ಕಲೆಕ್ಟ್ ಆಗುತ್ತೆ.
ಈ ರೀತಿ ಕಲೆಕ್ಟ್ ಆಗಿರೋಂಥ ಕಾರ್ಬನ್ ಏನಿರುತ್ತೆ ಅದನ್ನು ಸ್ವಲ್ಪ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿ ನೀಟಾಗಿ ತೆಗೆದಿಟ್ಕೊಂಡ್ರೆ ಸಾಕು. ನ್ಯಾಚುರಲ್ ಆಗಿರೋಂಥ ಕಾಜಲ್ ಅಥವಾ ಐಲೈನರ್ ಅಂತ ಏನು ಹೇಳ್ತೀವಿ ಅದು ನಿಮ್ಮದಾಗುತ್ತೆ. ಮಕ್ಕಳಿಗೂ ಕೂಡ ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಕಾಡಿಗೆಗಳನ್ನ ಬಳಸೋ ಬದಲಿಗೆ ಇದನ್ನು ನೀವು ಮನೇಲೇ ಮಾಡಿಟ್ಕೊಂಡು ಉಪಯೋಗಿಸ್ತಾ ಬರ್ಬೋದು. ಹಳೆ ಕಾಲದಲ್ಲಿ ಮಾಡ್ತಿದ್ರು, ಅದನ್ನು ಈಗ ಯಾರು ಉಪಯೋಗಿಸ್ತಾರೆ ಅಂತ ಅನ್ನೋದಾದರೆ ಹಳೆ ಕಾಲದ ನಿಜವಾಗ್ಲೂ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇನ್ಸ್ಟೆಂಟಾಗಿ ಬೇಕು ಅಂತ ನಾವು ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ ಮಕ್ಕಳಿಗೆ ಕೂಡ ಹಾಕೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಮಕ್ಕಳಲ್ಲಿ ಐಸೈಟ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಕೆಮಿಕಲ್ ಓರಿಯೆಂಟೆಡ್ ಐಲೈನರ್ಸ್ಗಳು, ಮಸ್ಕರಗಳ ಬದಲಿಗೆ ನ್ಯಾಚುರಲ್ ಆಗಿ ಸಿಗುವಂಥ ಸಾಕಷ್ಟು ರೀತಿಯ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮನೇಲೇ ಕಾಜಲ್ ಅಥವಾ ಐಲೈನರ್ಸ್ನ ನೀವು ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿ. ಸೈಡ್ ಎಫೆಕ್ಟ್ ಕೂಡ ಆಗೋದೇ ಇಲ್ಲ. ಅದ್ರ ಬದಲಿಗೆ ಕಣ್ಣಲ್ಲಿರುವಂಥ ಸಾಕಷ್ಟು ರೀತಿಯ ಪ್ರಾಬ್ಲಮ್ಸ್ಗಳನ್ನ ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ ಕೇಸ್ ಅದನ್ನು ಇಮಿಡಿಯೇಟಾಗಿ ರಿಮೂವ್ ಮಾಡೋಕ್ಕಾಗಿಲ್ಲ ಅಂದ್ರೂ ಯಾವುದೇ ರೀತಿಯ ಅಡ್ವರ್ಸ್ ಆ್ಯಕ್ಷನ್ ಅಂತೂ ಆಗೋದೇ ಇಲ್ಲ. ಇನ್ನು ಮದುವೆಗಳಲ್ಲಿ ಮೇಕಪ್ ಮಾಡಿಸ್ಕೊಳ್ಳುವಾಗ ಅಥವಾ ಸ್ಪೆಷಲ್ ಒಕೇಶನ್ಗಳಲ್ಲಿ ಪಾರ್ಲರ್ಗಳಲ್ಲಿ ಅಥವಾ ಮೇಕಪ್ ಆರ್ಟಿಸ್ಟ್ ಹತ್ರ ನೀವು ಮೇಕಪ್ ಮಾಡಿಸ್ಕೊಳ್ಳುವಾಗ ಲಾಂಗ್ ವೇರ್ ಐ ಶ್ಯಾಡೋಗಳು, ಲೆನ್ಸ್ಗಳನ್ನ ಕೂಡ ಹಾಕಿರ್ತಾರೆ. ಇದು ಕೂಡ ಸಾಕಷ್ಟು ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳೇ ಆಗಿರೋದ್ರಿಂದ ತುಂಬ ಜನಕ್ಕೆ ಒಕೇಶನಲ್ಲೇ ನಿಮಗೆ ಐ ಇರಿಟೇಷನ್ ಪ್ರಾಬ್ಲಮ್ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ ಕಣ್ಣಿಗೆ ಅಥವಾ ಕಣ್ಣಿನ ಮೇಲೆ ಐ ಮೇಕಪ್ ಅಂತ ಏನು ಹೇಳ್ತೀವಿ ಇಲ್ಲಿ ಅಪ್ಲೈ ಮಾಡೋದನ್ನೇ ಅವಾಯ್ಡ್ ಮಾಡಿ. ಇನ್ ಕೇಸ್ ನೀವು ಮಾಡಿಸ್ಕೊಳ್ಳೇಬೇಕು ಅಂದರೆ ಸಾಕಷ್ಟು ರೀತಿಯ ಡರ್ಮೋಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಸ್ಗಳು ಇವಾಗ ಅವೈಲೇಬಲ್ ಇದೆ. ಅಂಥ ಪ್ರಾಡಕ್ಟ್ಸ್ಗಳನ್ನ ಮಾತ್ರನೇ ನೀವು ಉಪಯೋಗಿಸಿ ಅಥವಾ ನಿಮ್ಮ ಮೇಕಪ್ ಆರ್ಟಿಸ್ಟ್ ಅದನ್ನೇ ಸಾಧ್ಯ ಆದಷ್ಟು ಉಪಯೋಗಿಸೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇನ್ನು ನೀವು ಐ ಶ್ಯಾಡೋ ಅಥವಾ ಐಲೈನರ್ನ ಹಾಕಬೇಕಂತಂದರೆ ಇನ್ನೊಂದು ವಿಷಯನ ಗಮನದಲ್ಲಿಟ್ಕೊಳ್ಳಿ. ಫಸ್ಟು ಐ ಪ್ರೈಮರ್ ಅಂತ ಸಿಗುತ್ತೆ, ಅದನ್ನು ಅಪ್ಲೈ ಮಾಡಿದ ನಂತರ ಐ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಕಣ್ಣಿಗೆ ಅಥವಾ ಕಣ್ಣಿನ ಹತ್ತಿರ ಇರೋವಂಥ ಏರಿಯಾಗೆ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗೋದಿಲ್ಲ. ರೆಡ್ಯೂಸ್ ಅಂದರೆ ಅದನ್ನು ತೆಗಿಬೇಕಂದ್ರೂ ಅಷ್ಟೇ ನೀಟಾಗಿ ಫಸ್ಟು ಐ ಮೇಕಪ್ ರಿಡಕ್ಷನ್ ಅಂತ ಹೇಳ್ತೀವಿ ಅದನ್ನು ತೆಗೆದು ಆಮೇಲೆ ನೀವು ಫೇಸ್ ವಾಶ್ ಮಾಡೋದು ಬೆಟರ್ ಇರುತ್ತೆ. ಕಾಂಟ್ಯಾಕ್ಟ್ ಲೆನ್ಸ್ಗಳು ಹಾಕೋದಾದರೆ ಪರವಾಗಿಲ್ಲ, ಟೆಸ್ಟೆಡ್ ಲೆನ್ಸ್ಗಳು. ಆದರೆ ಯಾವುದೋ ಒಂದು ಒಕೇಶನ್ಗೋಸ್ಕರ ಕಲರ್ಡ್ ಲೆನ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಇದು ಕೂಡ ಐ ಮೇಕಪ್ದು ಒಂದು ಪಾರ್ಟೇ ಆಗಿರುತ್ತೆ. ಆದರೆ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಅಥವಾ ಯಾವುದೋ ಲೋಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ರೆಟಿನಾ ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದೇ ಒಂದು ಒಕೇಶನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆಗೋಸ್ಕರ ಕಣ್ಣಿನ ಆರೋಗ್ಯನೇ ಹಾಳು ಮಾಡ್ಕೊಳ್ಳೋಂಥ ಯಾವುದೇ ಪ್ರಸಾಧನಗಳನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಕಾಂಟ್ಯಾಕ್ಟ್ ಲೆನ್ಸ್ ಬದಲಿಗೆ ಕಾನ್ಫಿಡೆಂಟಾಗಿ ಕ್ಯಾರಿ ಮಾಡಿದಾಗ ಯಾವುದೇ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಈ ಸಾಫ್ಟ್ ಲೆನ್ಸ್ಗಳಂತ ಏನು ಸಿಗುತ್ತೆ, ಕಲರ್ಡ್ ಲೆನ್ಸು, ಇದನ್ನು ಕೂಡ ಮೇಕಪ್ಪಲ್ಲಿ ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಹೀಗೆ ಸಾಕಷ್ಟು ರೀತಿಯ ಬ್ಯೂಟಿ ಆ್ಯಂಡ್ ಹೆಲ್ತ್ ಟಿಪ್ಸ್ಗಾಗಿ ಫಾಲೋ ಮಾಡ್ತೀರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.